ಕೊರಟಗೆರೆ ನ್ಯೂಸ್. ಕಲಿಯುಗದ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿಯವರ 6ನೇ ವರ್ಷದ ಪುಣ್ಯಸ್ಮರಣೆಯನ್ನ ಬಹಳ ಶ್ರದ್ಧೆ ಭಕ್ತಿಯಿಂದ ಆಚರಿಸಿದ ಕೊರಟಗೆರೆಯ ವೀರಶೈವ ಸಮಾಜದ ಮುಖಂಡರು ಹಾಗೂ ಭಕ್ತಾದಿಗಳು. ಕೊರಟಗೆರೆ ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗದಲ್ಲಿರುವ ಬಸ್ ನಿಲ್ದಾಣದ ಪಕ್ಕದಲ್ಲಿ ತ್ರಿವಿಧ ದಾಸೋಹಿ ಎಂದೇ ದೇಶದೆಲ್ಲೆಡೆ ಪ್ರಸಿದ್ಧಿಗೊಂಡಿರುವ ತುಮಕೂರಿನ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 6ನೇ ವರ್ಷದ ಪುಣ್ಯಸ್ಮರಣೆಯನ್ನು ಪ್ರತಿ ಗ್ರಾಮದಲ್ಲೂ ಇಂದು ತ್ರಿವಿಧ ದಾಸೋಹಿಗಳ ದಿನ ಇಂದು ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾಸೋಹವನ್ನ ಏರ್ಪಡಿಸಿದ್ದ ಕೊರಟಗೆರೆ ಪಟ್ಟಣದ ವೀರಶೈವ ಲಿಂಗಾಯತ ಸೇವಾ ಟ್ರಸ್ಟ್ ಸಮಿತಿ ಸದಸ್ಯರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಬೆಳವಿ ಕಾರದ ಮಠದ ಸ್ವಾಮೀಜಿ ಮಾತನಾಡಿ, ತ್ರಿವಿಧ ದಾಸೋಹಿ ಶಿವಕುಮಾರ ಸ್ವಾಮೀಜಿಯವರು ಪ್ರತಿಮಠದ ಸ್ವಾಮೀಜಿಯವರಿಗೆ ಸ್ಫೂರ್ತಿ. ಅವರು ಹಾಕಿಕೊಟ್ಟ ಮಾರ್ಗದರ್ಶನಗಳು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಬಡವರು, ದೀನ ದಲಿತರ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ಅವರ ಬಗ್ಗೆ ಮಾತನಾಡಲು ಶುರು ಮಾಡಿದರೆ ಮುಗಿಯೋದೇ ಇಲ್ಲ. ಅಂತಹ ಮಹಾನ್ ಜ್ಞಾನಿಗಳ 6ನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ನಾನು ಭಾಗಿಯಾಗಿರುವುದೇ ಪುಣ್ಯ. ಅವರ ಆಶೀರ್ವಾದ ಎಲ್ಲ ಜನರ ಮೇಲಿರಲಿ ಎಂದು ಆಶಿಸುತ್ತೇನೆ ಎಂದರು. ತಹಶೀಲ್ದಾರ್ ಮಂಜುನಾಥ್, ನಮ್ಮ ಜಿಲ್ಲೆಯ ವಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಹೇಗಿದೆ ಎಂದರೆ ಇಡೀ ದೇಶದಲ್ಲಿದೆ. ಇಂದು ನಡೆಯುತ್ತಿರುವ ದಾಸೋಹವೇ ಕಾರಣ. ಅವರು ನಮ್ಮ ಜೊತೆ ಇಲ್ಲ ಅಷ್ಟೇ, ಅವರು ನಮಗೆ ನೀಡಿರುವ ಮಾರ್ಗದರ್ಶನದಲ್ಲಿ ಇಂದಿಗೂ ಆ ಮಠದ ಬಹಳಷ್ಟು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಕೆಲಸ ನಿರ್ವಹಿಸುತ್ತಿರುವುದು ನಮ್ಮ ಕಣ್ಣ ಮುಂದೆ ಇದೆ. ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ. ಅವರೆಲ್ಲರಿಗೂ ಮಠದಲ್ಲಿ ದಾಸೋಹ ನಡೆಯುತ್ತದೆ. ಅವರಿಗೆ ಉಳಿದುಕೊಳ್ಳಲು ಮಠವೇ ಆಶ್ರಯ ನೀಡಿದೆ. ಇದೇ ಅಲ್ಲವೇ ತ್ರಿವಿಧ ದಾಸೋಹಿ ಶಿವಕುಮಾರ ಸ್ವಾಮೀಜಿಯವರ ಹೆಸರಿಗೆ ಅರ್ಥ ಸಿಗುವುದು. ಇಲ್ಲಿಂದಲೇ ಅವರಂತೆ ನಾವೆಲ್ಲರೂ ಆಗಬೇಕು, ಅವರ ಮಾರ್ಗದಲ್ಲಿ ನಡೆಯಬೇಕು, ಬಡವರಿಗೆ ಸಹಾಯ ಮಾಡಬೇಕೆಂದು ಭಕ್ತಾದಿಗಳಿಗೆ ತಿಳಿಸಿ ಶುಭ ಹಾರೈಸಿದರು. ವೀರಶೈವ ಲಿಂಗಾಯತ ಸಮುದಾಯದ ಸಿದ್ದಮಲ್ಲಪ್ಪ ಮಾತನಾಡಿ, ನಾವು ಚಿಕ್ಕ ವಯಸ್ಸಿನಿಂದಲೂ ತುಮಕೂರಿನ ಸಿದ್ಧಗಂಗೆ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಯವರನ್ನ ನೋಡಿ ಬೆಳೆದವರು. ಅವರ ಪುಣ್ಯ ಸ್ಮರಣೆಯನ್ನ ಭಕ್ತಾದಿಗಳೆಲ್ಲರೂ ಸೇರಿ ಮಾಡುತ್ತಿದ್ದೇವೆ. ಅವರ ಸವಿ ನೆನಪಿಗಾಗಿ ದಾಸೋಹವನ್ನ ಏರ್ಪಡಿಸಿದ್ದೇವೆ. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯುತ್ತೇವೆ ಎಂದು ತಿಳಿಸಿದರು. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ವಿಶ್ವದಾದ್ಯಂತ ಕಂಡಂಥ ಸಂತರಲ್ಲಿ ಸಂತ, ತುಮಕೂರು ಜಿಲ್ಲೆಯ ಹೆಮ್ಮೆಯ ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 6ನೇ ವರ್ಷದ ಪುಣ್ಯಸ್ಮರಣೆ ಇವತ್ತು ಕೊರಟಗೆರೆ ತಾಲೂಕಿನಲ್ಲಿ ಶ್ರೀ ವೀರಶೈವ ಲಿಂಗಾಯತ ಸಮಿತಿಯ ವತಿಯಿಂದ ಇವತ್ತು ಅನ್ನದಾಸೋಹದ ಸೇವೆ ಪ್ರಾರಂಭಗೊಂಡಿದೆ. ನಮಗೊಂದು ಸಂತೋಷ, ಹೆಮ್ಮೆ ಏನಪ್ಪ ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ದಾಸೋಹದ ದಿನವನ್ನಾಗಿ ಆಚರಣೆ ಮಾಡ್ತಿದ್ದೀವಿ ನಾವೆಲ್ಲ. ನಾನು ಈಗಾಗಲೇ ಒಂದು 5-6 ದಾಸೋಹದ ಉದ್ಘಾಟನೆ ಮಾಡ್ಕೊಂಡು ಬಂದಿದ್ದೇನೆ. ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳೇನಪ್ಪ ಅಂದರೆ ಅನ್ನದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹ. ಇದರಿಂದ ತ್ರಿವಿಧ ದಾಸೋಹ ಅಂತ ನಾವು ಅವ್ರನ್ನ ಕರಿತಾ ಇದ್ದೇವೆ. ಅಂಥ ಮಹಾಂತರ ಇವತ್ತು ರಾಜ್ಯಾದ್ಯಂತ, ದೇಶಾದ್ಯಂತ, ವಿಶ್ವದಾದ್ಯಂತ ಶಿವಕುಮಾರ ಮಹಾಸ್ವಾಮಿಗಳವರ ದಾಸೋಹದ ದಿನವನ್ನು ನಾವು ತುಮಕೂರು ಜಿಲ್ಲೆಯಲ್ಲಿ ಅತ್ಯಂತ ಪ್ರೀತಿಯಿಂದ ನಾವು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಕಾರಣ ಏನಪ್ಪ ಅಂತಂದರೆ ನೋಡಿ, ನಾವೆಲ್ಲ ಸುಮ್ಮನೆ ಕಥೆಗಳನ್ನು ಕೇಳ್ತಿದ್ವಿ. ಏನಂತ ಅಂತಂದರೆ ಅಜ್ಜಿ ತಾತನ ಕಥೆಗಳನ್ನು, ಅದರ ಕಣ್ಣಾರೆ ಇವತ್ತು ನೋಡ್ತಾ ಇದ್ದೀವಿ. ಏನಂತಂದರೆ 144ನೇ ವರ್ಷದ ಪ್ರಯಾಗ ಕುಂಭಮೇಳ ಆಗಿರ್ಬೋದು, ಶಿವಕುಮಾರ ಮಹಾಸ್ವಾಮಿಗಳ ಸಾಧು ಸಂತರ ಒಂದೆರಡು ಆ ಪಾದದ ಹೆಜ್ಜೆ ಗುರುತುಗಳಾಗಿರ್ಬೋದು, ಮತ್ತು ತದನಂತರ ನಾವು ಒಳ್ಳೊಳ್ಳೆ ಮಹಾನ್ ಸಂತರ ಇವತ್ತಿನ ಕಾಲದಲ್ಲಿ ನಾವೆಲ್ಲ ನೋಡ್ತಿದ್ದೀವಿ, ಅವ್ರ ಬಗ್ಗೆ ಆಚರಣೆ ಮಾಡ್ತಿದ್ದೀವಿ ಅಂತಂದರೆ ತುಂಬ ಸಂತೋಷ. ಇವತ್ತು ನಿಮಗೆಲ್ಲರಿಗೂ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ನಮಗೆಲ್ಲರಿಗೂ ಸಮೇತ ಸಿಗಲಿ ಅವರ ಆಶೀರ್ವಾದ ಅಂತಕ್ಕಂಥ ಭಾವನೆಯಿಂದ ಕೊರಟಗೆರೆ ಕ್ಷೇತ್ರದಲ್ಲಿ ಇವತ್ತು ಅನ್ನದಾಸೋಹ ಪ್ರಾರಂಭಗೊಂಡಿದೆ. ಅವ್ರಿಗೂ ಸಮೇತ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಇವತ್ತು ದಾಸೋಹದ ದಿನವನ್ನು ಉದ್ಘಾಟನೆ ಮಾಡಿರೋದು ತುಂಬ ಖುಷಿಯಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈ ದಿನ ಪರಮ ಪೂಜ್ಯ
ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆ ದಿನ ಆಚರಣೆ ಮಾಡ್ತಿದ್ದೇವೆ. ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ ತ್ರಿವಿಧ ದಾಸೋಹಗಳನ್ನು ನೀಡಿ ಅನ್ನ, ಆಶ್ರಯ, ಅಕ್ಷರ ನೀಡಿ ಸಾವಿರಾರು ಲಕ್ಷಾನುಗಟ್ಟಲೆ ಮಕ್ಕಳ ಬಾಳಲ್ಲಿ ಬೆಳಕಾಗಿ ಆ ಮಕ್ಕಳು ಇವತ್ತು ಒಂದು ಸುಂದರವಾದ ಹಾಗೂ ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಮಹದೆಜ್ಜೆ ಇಟ್ಟಂಥ ಸ್ವಾಮೀಜಿಯವರ ಒಂದು ಆಶಯ ಇವತ್ತು ವಿಶ್ವಾದ್ಯಂತ ಹರಡಿದೆ. ಈ ಮೂಲಕ ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಧರ್ಮ ಹಾಗೂ ಏನು ನಾವು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕನ್ನೋದು ಉದ್ದೇಶ ಇಟ್ಕೊಂಡು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ನಿಜವಾಗ್ಲೂ ಅವರು ಇಲ್ಲ ಅಂತಂದು ನಮಗೆ ಭಾವಿಸ್ತಾ ಇಲ್ಲ. ನಾವು ಸಿದ್ಧಗಂಗಾ ಮಠಕ್ಕೆ ಹೋದರೆ ನಮ್ಮ ಕಣ್ಮುಂದನೇ ಕಾಣಿಸ್ತಾರೆ ಮಹಾಸ್ವಾಮಿಗಳು. ಸೊ ಅಂಥವರ ಒಂದು ಪುಣ್ಯಸ್ಮರಣೆ ದಿನ ನಾವೆಲ್ಲರೂ ಆಚರಣೆ ಮಾಡ್ತಿರೋದು ನಮ್ಮೆಲ್ಲರ ಒಂದು ಪುಣ್ಯದ ಕೆಲಸ ಅಂತಲೇ ನಾವು ಭಾವಿಸ್ಬೇಕಾಗುತ್ತೆ. ಈ ಒಂದು ಅವರು ಹಾಕಿದಂಥ ಹೆಜ್ಜೆ ಅಡಿಯಲ್ಲಿ ನಾವೆಲ್ಲರೂ ನಡೆದು ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಬಡವರಿಗೆ, ದೀನರಿಗೆ, ದಲಿತರಿಗೆ ಹಾಗೂ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ಮನುಕುಲಕ್ಕೂ ಕೂಡ ನಾವು ತ್ರಿವಿಧ ದಾಸೋಹವನ್ನು ಹರಡೋದಕ್ಕೆ ಕೈಲಾದ ಮಟ್ಟಿಗೆ ನಾವು ಸಹಾಯ ಮಾಡೋಣ ಅಂತೇಳಿ ತಮ್ಮೆಲ್ಲರ ಹತ್ರ ಕೋರ್ತಾ, ತಮ್ಮೆಲ್ಲರಿಗೂ ಕೂಡ ಸರ್ಕಾರ ಏನು ಈ ದಿನ ತ್ರಿವಿಧ ದಾಸೋಹಿ ದಿನ ಅಂತೇಳಿ ಆಚರಣೆ ಮಾಡ್ತಿದೆ. ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಪರಮ ಪೂಜ್ಯರ ಒಂದು ಆಶೀರ್ವಾದ ತಮ್ಮೆಲ್ಲರಿಗೆ ಸಿಗಲಿ ಅಂತೇಳಿ ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. 1/1/2025 ಇವತ್ತು ತ್ರಿವಿಧ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೆಯ ಕಾರ್ಯಕರ್ತವಾಗಿ ನಮ್ಮ ಕೊರಟಗೆರೆ ತಾಲ್ಲೂಕಿನಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಸೇವಾ ಟ್ರಸ್ಟ್ನಿಂದ ನಾವು ಇವತ್ತು ಕೊರಟಗೆರೆ ಪಟ್ಟಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಈ ಒಂದು ತ್ರಿವಿಧ ದಾಸೋಹಿ ಯಾವುದೇ ಮತ ಮತ್ತು ಭೇದ ಭಾವ ಇಲ್ಲದೆ ಎಲ್ಲ ಒಂದು ಜನಾಂಗಕ್ಕೂ ಎಲ್ಲ ಒಂದು ಸರ್ವ ಜನಾಂಗದ ಶಾಂತಿಯ ತೋಟದ ಥರವಾಗಿ ಎಲ್ಲ ಭೇದ ಭಾವ ಇಲ್ಲದೆ ಎಲ್ಲರೂ ಸರಿ ಸಮನಾಗಿ ಇವತ್ತು ತ್ರಿವಿಧ ದಾಸೋಹಿಗಳ ಪುಣ್ಯ ಸ್ಮರಣೆಯನ್ನು ಎಲ್ಲ ಕಡೆ ದೇಶಾದ್ಯಂತ ನಾನಾ ಕಡೆಗಳಲ್ಲಿ ಅನ್ನ ಸಂದರ್ಪಣೆಯ ಮುಖಾಂತರವಾಗಿ ತ್ರಿವಿಧ ದಾಸೋಹಿಗಳನ್ನು ನೆನೆಸ್ಕೊಂಡಂಥ ಒಂದು ಪುಣ್ಯಾತ್ಮನ ನೆನೆಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಜರುಗಿಸ್ತೀವಿ. ಇದೊಂದು ನಮ್ಮ ಪುಣ್ಯಕ್ಕೆ, ನಮ್ಮ ಒಂದು ಭಾಗ್ಯಕ್ಕೆ, ನಮ್ಮ ಜನಾಂಗ, ನಮ್ಮ ಒಂದು ಜನಗಳಿಗೆ ಇದೊಂದು ಭಾಗ್ಯ ಅಂತ ದಿನ ಅಂತ ಹೇಳ್ಕೋಬೋದು. ಇದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಗಮನವಿಟ್ಟು ಸಂವಿಧಾನದಲ್ಲಿ ಇವತ್ತಿನ ಒಂದು ದಿನವನ್ನು ಈ ದೇಶ ಕಂಡಂತಹ, ಈ ರಾಷ್ಟ್ರ ಕಂಡಂತಹ ಒಂದು ಪಿತಾಮಹನ ಒಂದು ಸಂಪುಟದಲ್ಲಿ ಒಂದು ಇದರಲ್ಲಿ ಅವ್ರನ್ನ ಅಂದರೆ ಪುಣ್ಯ ಸ್ಮರಣೆಯ ಕಾರ್ಯಕ್ರಮವನ್ನು ಜನವರಿ 21ರಂದು ಆಚರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ರೂಪಿಸಿದ್ರು ಏನು ತಪ್ಪೇನಿಲ್ಲ. ಅದನ್ನೊಂದು ಬೇಡಿಕೆಯನ್ನು ನಾನು ಅವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಒಂದು ಸರ್ಕಾರ ಲೆವೆಲಲ್ಲಿ ಇದು ಕಾರ್ಯಕ್ರಮ ಆಗಬೇಕು ಅಂತ ನಮ್ಮ ಒಂದು ಜನಗಳ ಒಂದು ಆಶಯ ವ್ಯಕ್ತಪಡಿಸ್ತಾ ಇದ್ದೀವಿ. ಆದ್ದರಿಂದ ಇವತ್ತು ಎಲ್ಲ ಕಡೆ, ನಾನಾ ಕಡೆ, ಕರ್ನಾಟಕ ಅಲ್ಲ ದೇಶಾದ್ಯಂತ ನಾನಾ ಕಡೆಗಳಲ್ಲಿ ಅನ್ನ ಸಂದರ್ಪಣೆ ಮುಖಾಂತರ ಜನಗಳಿಗೆ ಈ ತ್ರಿವಿಧ ದಾಸೋಹಿಯನ್ನು ನೆನಪಿನ ಒಂದು ಶಕ್ತಿಯನ್ನು ಹೆಚ್ಚಿಸ್ಕೊಂಡು ಹೋಗ್ತಾ ಇರ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಚರಣೆ ಮಾಡ್ಕೊಂಡು ಬರಲಿ ಅಂತ ಹೇಳಿ ಈ ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದೀವಿ. ವಿಷಯವನ್ನು